ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, Ramrah shirts, panche kurti, fancy sarees, ಸ್ಯಾರಿ, ಪೆಟಿಕೋಟ್, ಗ್ರೂಪ್ ರೇಷಾ ಕಾರ್ಯಕ್ರಮ, ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಪಿವಿಆರ್ ಸಿಲ್ಕ್ ವ್ಯವಸ್ಥಾಪಕರು ರಾಮಕೃಷ್ಣ ಸರ್ ಅವರು ಸಂಪರ್ಕಿಸಿ. ತಾಡಿಗೋಳು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ 2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಾಗೂ 15ನೇ ಹಣಕಾಸು ಯೋಜನೆಯ ಅನುದಾನದ ಬಗ್ಗೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಕಾರ್ಯಕ್ರಮ ಗೌರವಾನ್ವಿತ ಊರಿನ ಮುಖಂಡರು ಅಧ್ಯಕ್ಷರ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗೋಪಾಲ ರೆಡ್ಡಿ ಹಾಗೂ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ಅವರು ಹಾಗೂ ಗೌರವಾನ್ವಿತ ಚುನಾಯಿತ ಸದಸ್ಯರುಗಳು, ಸಿಬ್ಬಂದಿ ವರ್ಗದವರ ನರೇಗಾ ಯೋಜನೆ ವರದಿ ಪ್ರಮೀಳಾ ಮೇಡಂ, 15ನೇ ಹಣಕಾಸು ವರದಿ ವೆಂಕಟರಮಣಯ್ಯ ಹಾಗೂ ಸತೀಶ್, ವೇದಾ ಮೇಡಂ, ಭಾರತಿ ಮೇಡಂ, ಅನಿಲ್, ಪಾರ್ವತಿ ಮೇಡಂ, ಗಾಯತ್ರಿ ಮೇಡಂ ಸುಮಾರು 8 ದಿನಗಳ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ನರೇಗಾ ಯೋಜನೆಯ ಕಾಮಗಾರಿಗಳ ಬಗ್ಗೆ ಸಂಕ್ಷಿಪ್ತ ವರದಿಯನ್ನ ಸಲ್ಲಿಸಿದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ಅಕೌಂಟೆನ್ಸಿ ಶ್ರೀನಿವಾಸ್, ಡಿಇಒ ಪ್ರಭಾಕರ್, ಸಿಬ್ಬಂದಿ ವರ್ಗದವರು ಗೋವಿಂದಪ್ಪ, ಶ್ರೀನಿವಾಸ್ ಹಾಗೂ ಜಲಗಾರರು, ಲೈಬ್ರರಿ ಕಾಯಕ ಮಿತ್ರ ಎಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಪಿಡಿಒ ಗೋಪಾಲ್ ರೆಡ್ಡಿ ಅವರು ಮಾತನಾಡಿ, ಈ ದಿನ ಸಾಮಾಜಿಕ ಪರಿಶೋಧನೆ ಸಭೆಯ ಕಾರ್ಯಕ್ರಮ ಸುಮಾರು 8 ದಿನಗಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳ ಬಗ್ಗೆ ಎನ್ಆರ್ಇಜಿ ಹಾಗೂ 15ನೇ ಹಣಕಾಸು ವಿಚಾರ ಸಭೆಯಲ್ಲಿ ಕೂಲಂಕುಷವಾಗಿ ವರದಿಯನ್ನ ತಿಳಿಸಿದರು. ಯಾವುದೇ ರೀತಿ ಆಕ್ಷೇಪಣೆ ಇರುವುದಿಲ್ಲ. ಕಾಮಗಾರಿಗಳ ಬಗ್ಗೆ ಎಚ್ಚರಿಕೆಯಿಂದ ಕ್ರಮವಾಗಿರುತ್ತವೆ. ಈ ಸಭೆಯಲ್ಲಿ ಅಧಿಕಾರಿಗಳು ಎಲ್ಲ ರೀತಿಯ ಮಾರ್ಗಸೂಚನೆ ಸಲಹೆಗಳನ್ನು ತಿಳಿಸಿದರು. ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ಅವರು ಮಾತನಾಡಿ, 2023-24ನೇ ಸಾಲಿನ ಕಾಮಗಾರಿಗಳ ಪರಿಶೀಲನೆ ವಿಚಾರ, 15ನೇ ಹಣಕಾಸು ಪರಿಶೀಲನೆ ವಿಚಾರ, ಹಕ್ಕು ಅಧಿಕಾರಿಗಳ ಬಗ್ಗೆ ವಿಚಾರಣೆ, ಎಲ್ಲ ಕಾಮಗಾರಿಗಳ ಕಾನೂನು ಚೌಕಟ್ಟಿನಲ್ಲಿ ಮಾಡುವ ಬಗ್ಗೆ ಪರಿಶೀಲನೆ, ಎಲ್ಲ ಜನಸಾಮಾನ್ಯರ ಪಂಚಾಯಿತಿಯ ಬಗ್ಗೆ ತಿಳುವಳಿಕೆ ಬಗ್ಗೆ ಸಂಕ್ಷಿಪ್ತ ವರದಿ ಹಾಗೂ ಹೆಚ್ಚಿನ ಮಹತ್ವ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಹೀಗೆ ಹಲವಾರು ವಿಚಾರಗಳನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಸಿಬ್ಬಂದಿ ವರ್ಗದವರು ಪ್ರಮೀಳಾ ಮೇಡಂ ಹಾಗೂ ವೆಂಕಟರಮಣಯ್ಯ 8 ದಿನಗಳ ಪಂಚಾಯಿತಿ ಕಾಮಗಾರಿಗಳ ಪೂರ್ಣ ಮಾಹಿತಿ ವರದಿಯನ್ನು ವಿವರಿಸಿ ಸಭೆಯಲ್ಲಿ ತಿಳಿಸಿದರು. ಅದೇ ರೀತಿಯಾಗಿ ಕೆಶೆಟ್ಪಲ್ಲೆ ಗ್ರಾಮದಲ್ಲಿ ಕೆಶೆಟ್ಪಲ್ಲೆ ಗ್ರಾಮದ ಎಸ್ಸಿ ಬೀದಿ ಮುಖ್ಯ ರಸ್ತೆಯಿಂದ ನರಸಿಂಹಪ್ಪ ಮನೆಯವರೆಗೂ ಇರುವ ಚರಂಡಿ ಮೇಲೆ ಸ್ಲ್ಯಾಬ್ ಅಳವಡಿಕೆ ಮಾಡಿದ್ದಾರೆ. 3 ವರ್ಷ ಆಗಿದೆ. ಇನ್ನು ಜಂಗ್ಲಿದು ನಂಬರ್ ತೆಗೆದಿದ್ದಾರೆ. 120 ಕುರುಪಲ್ಲಿ ಗ್ರಾಮದ ಚಿಕ್ಕ ಮುನಿಸ್ವಾಮಿ ಮನೆಯಿಂದ ಉಣಿತಿ ಪಾಪಣ್ಣ ಮನೆಯವರೆಗೂ ಚರಂಡಿ ಮೇಲೆ ಸ್ಲ್ಯಾಬ್ ಅಳವಡಿಕೆ ಮಾಡಿದ್ದಾರೆ. ಮತ್ತು ಕೆ ಕುರುಪಲ್ಲಿ ಗ್ರಾಮದ ಲಜ್ಮಕ್ಕ ಮನೆಯಿಂದ ಕೆಸಿ ಶಿವಣ್ಣ ಮನೆಯವರೆಗೂ ಚರಂಡಿ ಮೇಲೆ ಸ್ಲ್ಯಾಬ್ ಅಳವಡಿಕೆ ಮಾಡಿದ್ದಾರೆ. ಇದು 5 ಕಾಮಗಾರಿ ಬಂದಿದ್ದಾರೆ. ಜಂಗ್ಲಿದು ಇಲ್ಲ ಹೋದ್ರೆ ಜಾಸ್ತಿ ರಸ್ತೆಗಳೇ ಬರ್ಸುವಂಥದ್ದು. ಅದರಲ್ಲಿ 10% ಅವಕಾಶ ಇದೆ. ಗೈಡ್ಲೈನ್ಸ್ ಮೀರಿ ನಾವು ಮಾಡೋದಿಲ್ಲ. 60% ರೇಷನ್ ಅದನ್ನ ವೇಲೇಷನ್ ಮಾಡಕ್ಕಾಗಲ್ಲ. ರೋಡ್ಸ್ ಅಂತಂದ್ರೆ 20-80 ಅಂದ್ರೆ 80 ಬಂದು ಮೆಟೀರಿಯಲ್, 20 ಬಂದು ಕೂಲಿ ಹಣ ಬರ್ತದೆ. ಅವ್ನು 60% ಟ್ಯಾಲಿ ಆಗಿದೆ. ಅದರಲ್ಲಿ ಅವ್ರು ಕೊಡೋದು 10% ಮಾತ್ರ. ಇಷ್ಟು ನರೇಗಾ ಮತ್ತು ದೀರ್ಘ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂಗೆ ಇದು ಮಾಡಿದ್ದೀವಿ. ಆಡಿಟ್ ಮಾಡಿ ವರದಿನ ತಮ್ಮ ಮುಂದೆ ಮಂಡಿಸಿದ್ವಿ. ಏನಾದರೂ ಆಕ್ಷೇಪಣೆಗಳೇನಿದ್ರೆ ನಾವು ತಿಳಿಸಿದರೆ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಎಲ್ಲರಿಗೆ ಬಂದಿಲ್ಲ ಅರ್ಥ ಆಗ್ತದೆ. ಯಾವುದೇ ಕಾರಣಕ್ಕೆ ನಿಷೇಧಿತ ಕಾಮಗಾರಿಗಳನ್ನು ಮಾಡೋಕೆ ಹೋಗಬೇಡಿ. 15 ಬಂದು ಸ್ವಚ್ಛವಾಹಿನಿಗೆ ಆಯಿಲ್ ಖರೀದಿ ಮಾಡ್ಕೊಂಡು ನೀವು ಡೈರೆಕ್ಟ್ ಕೂರ್ಸಂಗಿಲ್ಲ. ಕ್ಲೀನಿಂಗ್ ಅಂತ ಇದೆ, ಅಂದರೆ ನಿರ್ಬಂಧಿತ ಅನಿರ್ಬಂಧಿತ ಅಂತ ಇದೆ. ಇಷ್ಟು ಏನು ಕುಡಿಯುವ ನೀರು ಮತ್ತು ಇಷ್ಟು ಬಂದು ನೈರ್ಮಲ್ಯಕ್ಕೆ ಕೊಡಬೇಕಾಗಿರೋದು. ಆಯಿಲ್ ರಿಪೇರಿಯನ್ನು ಮಾಡಿದ್ದೀವಿ, ಅವಕಾಶ ಇದೆ ಅದಕ್ಕೆ.
ಇದ್ದರೆ ಸರ್ ಅದು ಆದೇಶದಿಂದ ಇರಬೇಕಿದೆ. ಪರ್ಮಿಷನಬಲ್ ವರ್ಕ್ಸ್ ಅಂತ ಹೇಳ್ಬಿಟ್ಟು 224 ವರ್ಕ್ಸ್ ಇದೆ, ಅದರಲ್ಲಿ ಮಾತ್ರ ಇರಬೇಕಾಗಿರುವಂಥದ್ದು. ಈಗ ನೋಡಿ, ದೇವಸ್ಥಾನಕ್ಕೆ ನಾವು ಈ ಕಾಂಪೌಂಡ್ ಕಟ್ಟುವಂಥದ್ದು, CC ರೋಡ್ ಮಾಡಿಕೊಡುವಂಥದ್ದು, ಇದೆಲ್ಲ ಯಾವುದೇ ಕಾರಣಕ್ಕೆ ಮಾಡೋಂಗಿಲ್ಲ. ಮತ್ತು ಕುಂಟೆಗಳನ್ನು ಮುಚ್ಚೋದು, ಬಾವಿಗಳನ್ನು ಮುಚ್ಚೋದು, ಇದರಲ್ಲಿ ನಮ್ಮಲ್ಲಿ ಅವಕಾಶ ಇಲ್ಲ. ಮತ್ತು ನಾವು ಊರಿಂದ ಹೊರಗಡೆ ಹೋಗ್ಬಿಟ್ಟು CC ರೋಡ್ ಮಾಡೋದು ಮತ್ತು ಡ್ರೈನೇಜ್ ಮಾಡುವಂಥದ್ದು ಇದನ್ನೆಲ್ಲ ಸಂಪೂರ್ಣವಾಗಿ ನಿಷೇಧ ಆಗಿದೆ. ಮತ್ತು ಸರ್ವೆ ನಂಬರ್ಗಳದ್ದು ಇವು ಖಾಸಗಿ ಜಮೀನುಗಳು ಇರ್ತದಲ್ಲ, ಯಾರು ರಾಮಪ್ಪ ತಿಮ್ಮಪ್ಪ ಅನ್ನುವಂಥ ಜಮೀನಲ್ಲಿ ಸಮುದಾಯ ಕಾಮಗಾರಿ ಮಾಡೋದು. ಬೈ ಚಾನ್ಸ್ ಏನಾದ್ರು ಮಾಡಿದರೆ ಅವರು ಪಂಚಾಯತಿಗೆ ಬರ್ಸ್ಕೊಬೇಕಾಗ್ತದೆ. ಬರ್ಕೊಡ್ತಾರ? ಹಂಗಿದ್ರೆ ಮಾಡ್ಕೊಂಡು ಕೆಲಸ ಮಾಡೋಂಗಿರೋ ಅಂದರೆ ಸಿಸ್ಟಮ್ಯಾಟಿಕಲಾಗಿ ಮಾಡಿಕೊಟ್ರೆ ನೀವು ಯಾವುದೇ ಕಾರಣಕ್ಕೂ ರಿಕವರೀಸ್ ಅವೆಲ್ಲ ಆಗ್ತದೆ. ಯಾಕಂದರೆ ಯೋಜನೆ ಬಂದು 2005ರಲ್ಲಿ NRG ಯೋಜನೆ ಬಂದಿರುವಂಥದ್ದು. ನಾವು ಹೇಳ್ಬೇಕಾಗ್ತದೆ ಇಲ್ಲೇನು ಖರ್ಚಾಗಿದೆ ನೋಡಿ. ಈಗ ಉದಾಹರಣೆಗೆ ನಾವು ಪಂಚಾಯತಿನಲ್ಲಿ ಸುಮಾರು 149 ವರ್ಕ್ಸ್ ಆಗಿದೆ. 2,13,01,943 ರೂಪಾಯಿ ಖರ್ಚಾಗಿದೆ. ಇದು ಯಾವ ಖರ್ಚು ಮಾಡಿದ್ದಾರೆ, ಯಾವ ಕಾಮಗಾರಿಗಳು ಮತ್ತೆ ಫಿನಾನ್ಷಿಯಲಿ 4ನೇ ಅಂಶ ಬಂದು ಫಿನಾನ್ಷಿಯಲಿ ಏನಾದರೂ ಮಿಸ್ ಆಪರೇಷನ್ಸ್ ಇದೆಯಾ ಅಂದ್ರೆ ನಾವು ಪ್ರಕ್ರಿಯೆಗಳು ಏನಂತ ಅಂದ್ರೆ 3 ಅಂಶಗಳನ್ನ ನಾವು ಜಾಬ್ ಉದ್ಯೋಗ ಚೀಟಿ ಪರಿಶೀಲನೆ ಮತ್ತೆ ಕರ್ತವ್ಯಗಳ ಪರಿಶೀಲನೆ ಮತ್ತೆ ಕಾಮಗಾರಿಗಳ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಮಿಸ್ ಆಪರೇಷನ್ಸ್ ಏನಿದ್ರೆ ಅದನ್ನ ಗುರುತಿಸಿ ಸಮುದಾಯದ ಮುಂದೆ ಚರ್ಚೆ ಮಾಡಿ ಅದನ್ನ ಖಾತ್ರಪಡಿಸಿಕೊಂಡಿದ್ದಾದ್ಮೇಲೆ ಸರ್ಕಾರಕ್ಕೆ ವರದಿ ಮಾಡ್ತೀವಿ. ಇದು ಇಷ್ಟು ಹಣ ದುರುಪಯೋಗವಾಗಿದೆ ಪಂಚಾಯತಿನಲ್ಲಿ, ಹಿಂಗಾಗಿದೆ ಅನ್ನೋದನ್ನ ವರದಿ ಮಾಡಿ ಅದನ್ನ ಸಂಬಂಧಪಟ್ಟವರಿಂದ ವಸೂಲು ಮಾಡಿ ಕಟ್ಟುವ ಅಂಶಗಳ ಆಧಾರದ ಸೋಷಿಯಲ್ ಆಡಿಟ್ ನಡೆಯುವಂಥದ್ದು. ಮತ್ತೆ ನೋಡಿ, ನಾವು ಈ ಒಂದು ಪಂಚಾಯತಿನಲ್ಲಿ ನಾನು ಪ್ರಾಸ್ತಾವಿಕವಾಗಿ ಸೋಷಿಯಲ್ ಆಡಿಟ್ ಸಂಬಂಧಪಟ್ಟಂಗೆ ಮಾಹಿತಿ ನಾನು ಕೊಟ್ಟಿರುವಂಥದ್ದು. ಈಗ ನೋಡಿ, ನಿಮ್ಮ ಪಂಚಾಯತಿನಲ್ಲಿ ನಾವು 8 ದಿನಗಳ ಕಾಲ ಪರಿಶೋಧನೆ ಮಾಡಿದ್ದೀವಿ. ಅದ್ರ ನೋಡಿ ಏನೇನು ಕಾಮಗಾರಿಗಳಾಗಿದೆ ಅನ್ನುವಂಥದ್ದನ್ನೆಲ್ಲ ನಾವು ಖಾತ್ರಿಪಡಿಸ್ಕೊಂಡಿದ್ವಿ. ಕಾಮಗಾರಿ ಸ್ಥಳನ ಇಂಜಿನಿಯರ್ ಬರ್ತಾರೆ ಕಾಮಗಾರಿ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ. ಟೆಕ್ನಿಕಲ್ ಸ್ಟಾಫ್ ಯಾರು ಇರ್ತಾರೋ ಅವನ್ನೆಲ್ಲ ಕರೆಸ್ಕೊಂಡು ಹೋಗಿ ಕಾಮಗಾರಿಗಳನ್ನ ಅಳತೆ ಸಮೇತ ಮೆಜರ್ಮೆಂಟ್ ಮಾಡಿ ನಾವು ಮಾಹಿತಿ ತರ್ತೀವಿ. ಈಗ ನೋಡಿ, ನಾವು ಏನೇನು ಆಗಿದೆ ಅನ್ನುವಂಥದ್ದನ್ನ ಕಾಮಗಾರಿಗಳ ಸಮೇತ ಓದಿ ಹೇಳ್ತೀವಿ. ಅದನ್ನ ನೀವು ಕೊನೆಯಲ್ಲಿ ಏನು ನಾವು ಪರಿಶೀಲನೆ ಮಾಡಿದ್ದೀವಿ, ಆದ್ರೆ ಒಂದ್ ಕಡೆ ಏನಾದ್ರು ನಿಮ್ಮ ಕಡೆ ಕ್ಲಾರಿಫಿಕೇಶನ್ಗೋಸ್ಕರ ನಾವು ಅದನ್ನ ತಿಳಿಸಿ ಹೇಳ್ತೀವಿ. ಮತ್ತೆ ನಿಮ್ಮ ತೀರ್ಮಾನಕ್ಕೂ ಮಹತ್ವ ಕೊಡ್ತೀವಿ. ಯಾರನ್ನ ಒಬ್ರು ಬನ್ನಿ ನಮ್ಮ ಸೋಷಿಯಲ್ ಆಕ್ಟಿವ್. ಈಗ ಇವ್ರ ವರ್ಕ್ಸ್ ಎಲ್ಲ ಗ್ರಾಮದ ನಾಗಮ್ಮ ಮನೆಯಿಂದ ವೆಂಕಟರಮಣಪ್ಪ ರವರ ಕೋಳಿ ಫಾರಂಗೆ ಕಟ್ಟುಕಾಲುವೆ ಕೆಲಸ. ಕೂಲಿ ಬಂದು 66,360 ರೂಪಾಯಿ. AJC ಕೆ ಕುರುಪಲ್ಲಿ ಗ್ರಾಮದ ಕೆರೆ ಕೋಡಿ ಅಭಿವೃದ್ಧಿ ಮತ್ತು ಕಾಲುವೆ ಕಾಮಗಾರಿ. ಕೂಲಿ ಬಂದು 1,38,653 ರೂಪಾಯಿ. ತಾಳ್ಗಲ್ ಗ್ರಾಮದ ಕರ್ನಲ್ ಹೊಲದಿಂದ ಮಸೀದಿವರೆಗೂ ಕಟ್ಟುಕಾಲುವೆ ರಿವಿಟ್ಮೆಂಟ್. ಕೂಲಿ ಬಂದು 1,34,876 ರೂಪಾಯಿ. ಕೆ ಕುರುಪಲ್ಲಿ ಗ್ರಾಮದ ಗಂಗಲಮ್ಮ ಹೊಲದಿಂದ ಬುರಾನಕುಂಟೆ ಕೆರೆ ಕಟ್ಟೆ ಕಾಲುವೆ ಕಾಮಗಾರಿ. ಕೂಲಿ ಬಂದು 2,91,984 ರೂಪಾಯಿ. ಕಶೆಟ್ಟಳ್ಳಿ ಗ್ರಾಮದ ರತ್ನಮ್ಮ ಹೊಲದಿಂದ ಹೊಸಕೆರೆವರೆಗೂ ಕಟ್ಟುಕಾಲುವೆ ಕಾಮಗಾರಿ. ಕೂಲಿ ಬಂದು 2,63,544 ರೂಪಾಯಿ. ಮರಪಲ್ಲಿ ಗ್ರಾಮದ ಕೆರೆ ಕೋಡೆಯಿಂದ ಕೊಂಡಾಮರಿ ಕೆರೆಯವರೆಗೂ ಕಟ್ಟುಕಾಲುವೆ ಮತ್ತು ರಿವಿಟ್ಮೆಂಟ್. ಕೂಲಿ 2,77,132 ರೂಪಾಯಿ. ಗುಲ್ಗುಂಟೆ ಗ್ರಾಮದ ಗೆಂಡಪ್ಪ ತೋಟದಿಂದ ಕೆರೆ ಕಟ್ಟೆ ಕಾಲುವೆ ಅಭಿವೃದ್ಧಿ. ಕೂಲಿ ಬಂದು 2,32,576 ರೂಪಾಯಿ. 55,327 ರೂಪಾಯಿ. AJC ಕಶೆಟ್ಟಳ್ಳಿ ಗ್ರಾಮದ ಅಮೃತ್ ಸರೋವರ ಹೊಸ ಕೆರೆ ಕಟ್ಟೆ ಅಭಿವೃದ್ಧಿ ಕಾಮಗಾರಿ. ಕೂಲಿ ಬಂದು 89,112 ರೂಪಾಯಿ. AJC ಗುಲ್ಗುಂಟೆ ಗ್ರಾಮದ ಸರ್ಕಾರಿ ಒಕ್ಕರಿಗೆ ರಿವಿಟ್ಮೆಂಟ್. ಕೂಲಿ ಬಂದು 3,19,160 ರೂಪಾಯಿ. ಕುಸಂದ್ರ ಗ್ರಾಮದ ಚಿಗರೆಕುಂಟೆ ಕಟ್ಟೆ ಅಭಿವೃದ್ಧಿ ಕಾಮಗಾರಿ. ಕೂಲಿ ಬಂದು 2,47,744 ರೂಪಾಯಿ. ಅನುದಾನ ಬಂದಿರುತ್ತೆ. ಒಟ್ಟು ಅನುದಾನ ಬಡ್ಡಿ ಪ್ರಾರಂಭ ಶುಲ್ಕ ಟೋಟಲ್ ಎಲ್ಲ ಸೇರಿ 38,13,505 ರೂಪಾಯಿ ಒಟ್ಟು ಟೋಟಲ್ ಆಗಿರುತ್ತೆ. ಇದಕ್ಕೆ ಒಂದು ಪ್ಲಾನ್ ನೀನು ಎಲೆಕ್ಟೆಡ್ ಮಾಡಿ ಏನಿರುತ್ತೆ ಒಂದು ಪ್ಲಾನ್ ಮಾಡೋದು. ನಿರ್ಬಂಧಿತ ಮತ್ತು ಅನಿರ್ಬಂಧಿತ 60 ಪಾಯಿಂಟ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದು ಕುಡಿಯುವ ನೀರಿಗೆ ಮತ್ತು ನೈರ್ಮಲ್ಯಗೆ ಮತ್ತು ಇತರೆ ಅಂತ ಹೇಳಿ 3 ಮಾಡ್ಕೊಂಡಿರ್ತಾರೆ. ಅದಕ್ಕೆ ಯಾವುದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದು ವಿವರವಾಗಿ ಹೇಳ್ತೀನಿ. ಬೀದಿ ದೀಪದು 15 ಬಿಲ್ ಆಗಿದೆ. 3,84,539 ರೂಪಾಯಿ ಖರ್ಚಾಗಿದೆ. ಕುಡಿಯೋ ನೀರಿನ ಸಾಮಗ್ರಿ ಖರೀದಿ ಮಾಡಿರೋದು 6,80,000
ಕಚೇರಿಗೆ ಒಂದು ತಿಂಗಳು ಮಾಡಿದ್ದಾರೆ 4,920 ರೂಪಾಯಿ ಖರ್ಚಾಗಿದೆ. ಮತ್ತು ತತ್ವಾದಿ ರಿಪೇರಿ ಮಾಡಿದ ಒಂದು ತಿಂಗಳಾಗಿದೆ 4,40,50,50 ರೂಪಾಯಿ ಪಾವತಿಯಾಗಿದೆ. ಒಟ್ಟಾರೆಯಾಗಿ 26,63,450 ರೂಪಾಯಿ ಖರ್ಚಾಗಿದೆ ಈ ವರ್ಷದಲ್ಲಿ. ಇದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಮಂಜುನಾಥ್ ತಾಡಿಗೌಡರವರು ವಹಿಸಿಕೊಂಡಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಗೀತಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಹಿರಿಯ ಮುಖಂಡರಾದಂತಹ ಸುಬ್ಬರೆಡ್ಡಿಯನ್ನ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಂಡದ ಸದಸ್ಯರೆಲ್ಲರೂ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಸ್ವಾಗತವನ್ನು ಕೋರ್ತಾ ಈ ಸಭೆಯನ್ನು ಪ್ರಾರಂಭ ಮಾಡಲು ನಮ್ಮ ಶ್ರೀನಿವಾಸ್ ಸರಲ್ಲಿ ಕೋರ್ತಾ ಇದ್ದೀವಿ. ಇದು ಆ ಪದದಲ್ಲೇ ತಿಳಿಸಿರುವಂತೆ ಸಾಮಾಜಿಕ ಪರಿಶೋಧನೆಯ ಸಮುದಾಯನೇ ಪಾಲ್ಗೊಂಡು ಅವರ ಪರಿಶೀಲನೆ ಮಾಡುವಂಥದ್ದು. ಅಲ್ಲಿ ನಮ್ಮ ಹಣ ನಮ್ಮ ಹಕ್ಕು ನಮ್ಮ ಹೊಣೆಗಾರಿಕೆಗಳನ್ನುವಂಥದ್ದು ನೋಡಿ ಹೆಡ್ಡಿಂಗ್ ಎಲ್ಲ ಇದೆ. ಅದರ ಉದ್ದೇಶ ಏನಂದ್ರೆ ಇಷ್ಟೇ, ನಿಮ್ಮ ತೆರಿಗೆ ದುಡ್ಡು ಇವತ್ತು ಯೋಜನೆಗೆ ಬಳಸ್ತಾ ಇರುವಂಥದ್ದು. ಒಂದು ದೇಶದ ಸಂಪನ್ಮೂಲ ಇರ್ಬೋದು ಅಥವಾ ಇನ್ನಿತರೆ ಯಾವುದೇ ರೀತಿ ಸಂಪನ್ಮೂಲ ಏನಿದೆ ಅದು ನಮ್ಮೆಲ್ಲರಿಗೂ ಸೇರಿರುವಂಥದ್ದು. ಅಲ್ಲೇ ಆ ಪಂಚಾಯತಿನಲ್ಲಿ ಏನು ಖರ್ಚಾಗ್ತದೆ ವೆಚ್ಚಗಳನ್ನ ಸಮುದಾಯಕ್ಕೆ ಗೊತ್ತಾಗಬೇಕನ್ನುವಂಥ ಉದ್ದೇಶದಿಂದ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತಾ ಇರುವಂಥದ್ದು. ಇದು ಒಳ್ಳೆ ಕಾನ್ಸೆಪ್ಟ್. ಇದು ಸರ್ಕಾರ ಇದು ಮಾಡ್ತಾ ಇರುವಂಥದ್ರಿಂದ ಜನರಿಗೆ ಒಂದಷ್ಟು ಅವೇರ್ನೆಸ್ ಬರ್ತದೆ. ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತೀವಿ, ಇಲ್ಲೇನು ತಪ್ಪು ಲೋಪದೋಷಗಳಿದೆ ಅನ್ನುವಂಥದ್ದನ್ನ ಸಮುದಾಯಕ್ಕೆ ಕೊಡ್ತೀವಿ. ಅದರಿಂದ ಸಾಕಷ್ಟು ಟ್ರಾನ್ಸ್ಪರೆನ್ಸಿ ಬರ್ತದೆ. ನಮಗೆ ನೋಡಿ 2014ರಲ್ಲಿ ಸರ್ಕಾರ ಈ ಆಡಿಟ್ ನಿಯಮಗಳಂತ ಏನು ಜಾರಿಗೆ ತಂದ್ರು, ಅದರಲ್ಲಿ 4 ಅಂಶಗಳನ್ನ ಮುಖ್ಯವಾಗಿ ಅದನ್ನು ನಾವು ಖಾತ್ರಿ ಎಂಟೈಟ್ಲ್ಮೆಂಟ್ ಅನ್ನುವಂಥದ್ದು, ಅಂದ್ರೆ ಹಕ್ಕು ಅಧಿಕಾರಿಗಳು ಸಂಬಂಧಪಟ್ಟಂಗೆ ನಾವು ಅದನ್ನ ಖಾತ್ರಿಪಡಿಸ್ಕೊಳ್ತೀವಿ ಸಮುದಾಯದಿಂದ. ಉದಾಹರಣೆಗೆ ನಾವು NRG ಯೋಜನೆಯಲ್ಲಿ ಹಕ್ಕು ಅಧಿಕಾರಿಗಳು ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ ಕೂಲಿ ಕಾರ್ಮಿಕರಿಗೆ. ಇದು ಯೋಜನೆ ಇದೆಯಲ್ಲ, ಇದು ಬೃಹತ್ ಯೋಜನೆ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಯೋಜನೆಗಳಲ್ಲಿ MGNRG ಯೋಜನೆ ಮೊಟ್ಟ ಮೊದಲ ಸ್ಥಾನದಲ್ಲಿ ಕೊಟ್ಕೊಂಡಿದೆ. ಅದು ಇಷ್ಟು ದೊಡ್ಡ ಮೊತ್ತದ ಹಣನ ಇಲ್ಲಿ ಯಾವ ಒಂದು ಇದರಿಂದ ಖರ್ಚು ಮಾಡ್ತಾ ಇಲ್ಲ. ಆದ್ರೆ ನರೇಗಾದಲ್ಲಿ ಇಷ್ಟು ಮೊತ್ತದ ಹಣನ ಖರ್ಚಾಗ್ತಾ ಇದೆ. ಅದನ್ನ ಮಾನಿಟರಿಂಗ್ ಸಿಸ್ಟಮ್ ಚೆನ್ನಾಗಿ ಸಿಸ್ಟಮ್ಯಾಟಿಕಲ್ ಆಗಿ ಇಡಬೇಕನ್ನುವಂಥ ಉದ್ದೇಶದಿಂದ ಸೋಷಿಯಲ್ ಆಡಿಟ್ ಅನ್ನುವಂಥದ್ದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಇದರಲ್ಲಿ ನಾವು ಹಕ್ಕು ಅಧಿಕಾರಕ್ಕೆ ಹೋದಾಗ ಇದು ಅವ್ರು ಕೊಡ್ಕೊಡ್ತಾ ಇರುವಂಥ ಹಕ್ಕುಗಳಾಗಿರ್ತದೆ. ಅಂದ್ರೆ ಏನು ಉದ್ಯೋಗ ಚೀಟಿ ಕೊಟ್ಕೊಳ್ಳುವಂಥ ಮೊದಲನೇದಾಗಿ ಉದ್ಯೋಗ ಚೀಟಿ ಕೊಡ್ಕೊಬೇಕು, ಅದು ಸಹ ಅವ್ರ ಹಕ್ಕಾಗಿರ್ತದೆ. ಮತ್ತೆ ಸಮಯಕ್ಕೆ ಕೂಲಿ ಹಣ ಪಡೆಯುವಂಥದ್ದು ಸಹ ಅವರ ಹಕ್ಕಾಗಿರ್ತದೆ. ಇದು ನಾವು ಇದನ್ನೆಲ್ಲ ಖಾತ್ರಿಪಡಿಸ್ಕೊಂತೀವಿ. ಕೂಲಿ ಕಾರ್ಮಿಕರನ್ನು ಭೇಟಿ ಮಾಡ್ತೀವಿ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಕೂಲಿ ಬಂದಿದೆ, ಎಷ್ಟು ಕೆಲಸ ಮಾಡಿದ್ದೀರಿ ನೀವು, ಎಷ್ಟು ಮೆಜರ್ಮೆಂಟ್ ಮಾಡಿದ್ದೀರಿ, ನಿಮ್ಮ ಸಮಯಕ್ಕೆ ಸರಿಯಾಗಿ ದುಡ್ಡು ಬಂದಿದೆಯಾ, ಮತ್ತು ಬ್ಯಾಂಕ್ನವ್ರನ್ನ ಇಟ್ಕೊಂಡಿದ್ದಾರಾ, ಈ ಥರದ್ದೆಲ್ಲ ಕ್ರಾಸ್ ಚೆಕ್ ಮಾಡಿ ಅವ್ರ ಕಡೆಯಿಂದ ಮಾಹಿತಿ ಕಲೆ ಹಾಕಿ ನಾವು ದಾಖಲೀಕರಣ ಮಾಡ್ತೀವಿ. ಮತ್ತೆ ಎರಡನೇದಾಗಿ ಎಂಪವರ್ಮೆಂಟ್ ಅಂದ್ರೆ ನೋಡಿ, NRG ಯೋಜನೆಯಲ್ಲಿ ಸಾಮಾನ್ಯ ಕಟ್ಟಕಡೆ ವ್ಯಕ್ತಿ ಇಲ್ಲಿ ಸರ್ಕಾರಿ ಹೊತ್ತು ಎಲ್ಲ ಯೋಜನೆಗಳು ಮಾಡ್ತಾ ಇರುವಂತ ಉದ್ದೇಶ ಏನಂದ್ರೆ ಬಡತನ ನಿರ್ಮೂಲನೆ, ವಲಸೆ ಹೋಗುವಂಥದ್ದು ತಡೆಯುವಂಥದ್ದು. ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗಳಂತ ಇದ್ದಾರೆ, ಬಡವರು, ಬಡತನ ರೇಖೆಗಿಂತ ಕೆಳಗಡೆ ಇರುವಂಥವ್ರು, ಒಂಟಿ ಮಹಿಳೆಯರು, ಅಂಗವೈಕಲ್ಯತೆ ಇರುವಂಥವ್ರು, ವಯಸ್ಸಾದಂಥ ವ್ಯಕ್ತಿಗಳು, ಮತ್ತೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಕೆಲವೊಂದು ಪಂಗಡಗಳು, ಇವೆಲ್ಲ ಏನಂದ್ರೆ ಈ ಒಂದು ವಲರಬಲ್ ಗ್ರೂಪ್ಸ್ ಅಂತ ನಾವು ಕರಿತೀವಿ. ಇದನ್ನೆಲ್ಲ ಒಂದು ಗ್ರೂಪ್ ಮಾಡಿ ಆ ಒಂದು ಸಮುದಾಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕನ್ನುವಂಥದ್ದು ಇದರ ಮೂಲ ಉದ್ದೇಶ ಆಗಿದೆ. ಆ ವ್ಯಕ್ತಿಗೆ ತಲುಪಬೇಕು ಯೋಜನೆಗಳು. ಯಾಕಂದ್ರೆ ಎಕನಾಮಿಕಲ್ ಸಿಸ್ಟಮ್ ಅಂದ್ರೆ ನಮ್ಮ ವ್ಯವಸ್ಥೆನಲ್ಲಿ ಹೆಂಗಿದೆ ಅಂದ್ರೆ ಅತಿ ಸಣ್ಣ ರೈತರು ನಮ್ಮಲ್ಲಿ ಹೆಚ್ಚಾಗಿರುವಂಥದ್ದು. ಆ ಅತಿ ಸಣ್ಣ ರೈತರವರು ಉದ್ಧಾರ ಆಗೋದ್ರಿಂದ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತದೆ. ನಾವು ಬರೀ ದೊಡ್ಡ ರೈತರನ್ನೇ ಗಮನದಲ್ಲಿ ಇಟ್ಕೊಂಡು ಮಾಡಕ್ ಹೋದಾಗ ಅಲ್ಲಿ ಉದ್ಯೋಗಾವಕಾಶ ಸೃಷ್ಟಿ ಆಗಲ್ಲ. ಈಗ ನೋಡಿ, ನಾವು ಒಂದು ಯೋಜನೆ ಕೊಟ್ಟಂತ ಸಂದರ್ಭದಲ್ಲಿ ಅದು
ಒಂದು ನೋಟ್ ಒಂದು ದಿನಕ್ಕೆ ಸುಮಾರು ಕಡೆ ಟ್ರಾನ್ಸಾಕ್ಷನ್ ಆಗ್ತದೆ. ಬೇರೆ ಯಾವುದೇ ವ್ಯವಸ್ಥೆನಲ್ಲಿ ಸೋಷಿಯಲ್ ಆಡಿಟ್ ಅನ್ನುವಂಥದ್ದನ್ನ ಇಂಪ್ಲಿಮೆಂಟೇಷನ್ ಇಲ್ಲ. ಬಟ್ ನರೇಗಾದಲ್ಲಿ ಇಂಪ್ಲಿಮೆಂಟೇಷನ್ ಆಗಿರೋದಕ್ಕೆ ಏನಾಗ್ತದೆ ನೋಡಿ, ಎಲ್ಲ ಟ್ರಾನ್ಸ್ಪರೆನ್ಸಿ ಬರ್ತಾ ಇದೆ. ನಾವು ಪ್ರತಿಯೊಂದನ್ನು ಫೀಡ್ಬ್ಯಾಕ್ ಸರ್ಕಾರಕ್ಕೆ ಹೋಗ್ತಾ ಇರ್ತದೆ. ಒಂದು ಪಂಚಾಯತಿನಲ್ಲಿ ಒಂದು ಕಾಮಗಾರಿ ಆದಾಗ ಏನದು ಕಾಮಗಾರಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ, ಕೂಲಿ ಕಾರ್ಮಿಕರಿಗೆ ಅವ್ರಿಗೆ ದುಡ್ಡು ಸಿಗ್ತಾ ಇದೆಯಾ, ಅದ್ರ ಗುಣಮಟ್ಟ ಹೆಂಗಿದೆ, ಮತ್ತೆ ಪ್ರವಾದವಾದ ಕಾಮಗಾರಿಗಳಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ನಾವೆಲ್ಲ ನೋಟೆಡ್ ಮಾಡಿ ಸರ್ಕಾರಕ್ಕೆ ವರದಿ ಮಾಡ್ತಾರೆ. ಅವರನ್ನು ಅಪ್ಡೇಟ್ ಮಾಡಿ ಅಧಿಕಾರಿಗಳಿಗೆ ತಿಳಿಸಿ ಹೇಳಿ ಅದರ ಸರಿದಾರಿನಲ್ಲಿ ಹೋಗುವಂತೆ ಮಾಡ್ತಾರೆ. ಇದು ಸೋಷಿಯಲ್ ಆಡಿಟ್ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಇರಬೇಕು ಅನ್ನುವಂಥದ್ದು ಅದನ್ನು ನಾವು ಖಾತರಿಪಡಿಸ್ಕೊಂತೀವಿ. ಈಗ ಯೋಜನೆ